ಎಲ್ರಿಗೂ ವಿಶ್ವ ಸಂತೋಷ ದಿನದ ಶುಭಾಶಯಗಳು. ಯಾರಿಗೆಲ್ಲ ಖುಷಿಯಾಗಿರೋಕ್ಕೆ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್. ಎಲ್ಲರೂ ಬಯಸೋದು ನಮ್ಮ ಜೀವನದಲ್ಲಿ ಖುಷಿ ಇರಬೇಕು, ಸಂತೋಷವಾಗಿರಬೇಕು, ನಾವು ತುಂಬ ನೆಮ್ಮದಿಯಿಂದ ಜೀವನ ನಡೆಸಬೇಕು ಅಂತ ಅಲ್ವಾ ಫ್ರೆಂಡ್ಸ್. ಅದಕ್ಕಾಗಿ ಜನರು ತಮ್ಮ ಜೀವನದಲ್ಲಿ ಸಂತೋಷದ ಪ್ರಾಮುಖ್ಯತೆಯನ್ನು ತಿಳಿಯುವ ಸಲುವಾಗಿ ವಿಶ್ವಸಂಸ್ಥೆ ಪ್ರತಿ ವರ್ಷ ಮಾರ್ಚ್ 20ರಂದು ಅಂತಾರಾಷ್ಟ್ರೀಯ ಸಂತೋಷದ ದಿನವನ್ನು ಆಚರಿಸಲಾಗುತ್ತಾ ಇದೆ. ಖುಷಿ, ಸಂತೋಷ, ಹ್ಯಾಪಿನೆಸ್ ಅಂದರೆ ಏನು? ನಾವೆಲ್ಲರೂ ಇವಾಗ ನಮ್ಮ ಜೀವನದಲ್ಲಿ ಖುಷಿಯಾಗಿದ್ದೀವಾ? ಒಂದು ಸಲ ಯೋಚನೆ ಮಾಡಿ ನೀವೇ. ಕೆಲಸದ ಟೆನ್ಷನ್, ಫ್ಯಾಮಿಲಿ ಟೆನ್ಷನ್, ಹೀಗೆ ಜೀವನದ ಜಂಜಾಟದಲ್ಲಿ ಸಿಲುಕಿರುವ ನಾವು ಖುಷಿಯಾಗಿರೋದನ್ನೇ ಮರಿತಾ ಇದ್ದೀವಿ. ಈ ಬ್ಯುಸಿ ಲೈಫಲ್ಲಿ ಮುಳುಗೋಗಿರೋ ನಾವು ಹಣ, ಆಸ್ತಿ, ಆರೋಗ್ಯ, ನೆಮ್ಮದಿ, ಸಂತೋಷ, ಹೀಗೆ ಜೀವನದಲ್ಲಿ ನಿಮ್ಗೆ ಏನು ಬೇಕು ಅಂತ ಕೇಳಿದ್ರೆ ಜಾಸ್ತಿ ಜನ ಹೇಳೋದು, ಅಯ್ಯೋ ದುಡ್ಡು ಮಾಡಬೇಕಪ್ಪ, ದುಡ್ಡಿದ್ರೆ ಎಲ್ಲನೂ ಆಗುತ್ತೆ, ಏನೇ ಬಂದರೂ ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಇನ್ನು ಕೆಲವರಷ್ಟೇ ಆರೋಗ್ಯವೇ ಭಾಗ್ಯ, ಆರೋಗ್ಯ ಚೆನ್ನಾಗಿದ್ದರೆ ಹಣ ಎಷ್ಟು ಬೇಕಾದರೂ ದುಡಿತೀನಿ ಅಂತ ಹೇಳ್ತಾರೆ. ಆದರೆ ಇರೋದೊಂದು ಲೈಫು, ಸಂತೋಷ, ನೆಮ್ಮದಿ, ಆರೋಗ್ಯ, ಹಣ ಎಲ್ಲವೂ ಇದ್ದರೆ ಮಾತ್ರ ನಮ್ಮ ಬಾಳು ಬಂಗಾರ ಕಣ್ರಿ. ಬಾಳು ಬಂಗಾರವಾಗಬೇಕು ಅಂದರೆ ನೀವು ಜೀವನದಲ್ಲಿ ಖುಷಿಯಾಗಿರೋದನ್ನ ಕಲೀರಿ. ನೀವು ಖುಷಿಯಾಗಿದ್ದರೆ ಆರೋಗ್ಯ, ಹಣ, ನೆಮ್ಮದಿ ಎಲ್ಲನೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹೇಗೆ ಅಂತೀರಾ? ನಮ್ಮ ಬೀಚಿಯವರು ಹೇಳಿರೋ ಪ್ರಕಾರ ವಾರದಲ್ಲಿ 3 ದಿನ ಆದರೂ ನಗ್ತಾ ಇರಬೇಕು. ನಿನ್ನೆ, ಇವತ್ತು, ನಾಳೆ. ಬದುಕಿರೋದೇ ಖುಷಿಯಿಂದ ಇರೋಕ್ಕೆ. 3 ಹೊತ್ತು ಊಟ, ಕಣ್ ತುಂಬ ನಿದ್ದೆ ಇದ್ದರೆ ಗೆದ್ದೆ ಅಂತ ಅರ್ಥ. ಇದನ್ನು ಪಡೆಯೋಕ್ಕೆ ಒಂದು ಕೆಲಸ, ಒಂದು ಮನೆ, ಒಂದು ಬೈಕು, ಒಂದು ಕಾರು ಅಂತ ಆಸೆ ಪಟ್ಟು ಬೆಳೀತಾ ನಮ್ಮ ಊಟದೊತ್ತು ಮರಿತಾ, ನಿದ್ದೆ ಕಳ್ಕೊಳ್ತಾ, ನೆಮ್ಮದಿ, ಸಂತೋಷ ಕಣ್ಮರೆ ಆಗೋದು ಗೊತ್ತಾಗೋ ಅಷ್ಟರಲ್ಲಿ ಆರೋಗ್ಯ ಹಳ್ಳ ಹಿಡ್ದಿರುತ್ತೆ. ಅದೇ ನೀವು ಸಂತೋಷವಾಗಿದ್ದರೆ ನೆಮ್ಮದಿಯುತ ಜೀವನ ನಡೆಸ್ಬೋದು. ಮನಸ್ಸಿನ ನೆಮ್ಮದಿಗಿಂತ ದೊಡ್ಡದಾದ ಶ್ರೀಮಂತಿಕೆ ಬೇರೊಂದಿಲ್ಲ. ಸಂತೋಷದ ಹಿಂದೆ ಓಡಬೇಡಿ, ಯಾವತ್ತು ಸಂತೋಷದ ಜೊತೆಗೆ ಓಡಿ. ನೀವು ಜೀವನದಲ್ಲಿ ತುಂಬ ಖುಷಿಯಾಗಿರಬೇಕು ಅಂತಂದರೆ ಯಾವತ್ತು ಥ್ಯಾಂಕ್ಫುಲ್ಲಾಗಿರೋದನ್ನ ಕಲೀರಿ. ಈ ಕ್ಷಣದಲ್ಲಿ ನಿಮ್ಮ ಹತ್ರ ಏನೇನೆಲ್ಲ ಇದೆ ಅದಕ್ಕೆ. ಇನ್ನು ಬೇರೆಯವ್ರನ್ನ ನೋಡಿ ಫ್ರೆಂಡ್ಸ್, ಕೆಲವೊಬ್ಬರಿಗೆ ಕೈ ಇರಲ್ಲ, ಕಾಲಿರಲ್ಲ, ಬಟ್ ದೇವ್ರು ನಿಮಗೆ ಎಲ್ಲನೂ ಕೊಟ್ಟಿದ್ದಾರೆ ಅಲ್ವಾ. ಇರೋದ್ರಲ್ಲಿ ಯಾವತ್ತೂ ಖುಷಿಯಾಗಿರೋದನ್ನ ಕಲೀರಿ. ಇರೋದಕ್ಕೆ ಯಾವಾಗಲೂ ಥ್ಯಾಂಕ್ಫುಲ್ಲಾಗಿರೋದನ್ನ ಕಲೀರಿ. ಯಾವತ್ತೂ ಬೇರೆಯವ್ರನ್ನ ನೋಡಿ ಅವರಿಗೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಲೈಫ್ನ ಹೀರೋ ನೀವೇ ಆಗಿರ್ತೀರ. ಹಾಗೆ ಬೇರೆಯವರಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವತ್ತೂ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಆಗಿಲ್ಲ ಅಂದರೆ ಅದರಿಂದ ತುಂಬ ಹರ್ಟ್ ಆಗ್ತೀರಾ, ತುಂಬ ಬೇಜಾರಾಗುತ್ತೆ. ಆದ್ದರಿಂದ ನಿಮಗೋಸ್ಕರ ನೀವಿದ್ದೀರ, ಬೇರೆಯವರಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಿಬಿಡಿ. ನಿಮ್ಮನ್ನು ನೀವು ಫಸ್ಟ್ ಇಷ್ಟಪಟ್ಟು ನೋಡಿ, ಆಗ ನಿಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ. ಏನೇ ಕೆಲಸ ಮಾಡಿ ಮನಸ್ಫೂರ್ತಿಯಾಗಿ ಮಾಡಿ, ಯಾವತ್ತೂ ಅಹಂಕಾರ ಪಡಬೇಡಿ. ಇನ್ನೊಬ್ಬರನ್ನು ನಗಿಸಿ ನೋಯಿಸಿ ಯಾವತ್ತೂ ನಗಬೇಡಿ. ಮತ್ತು ಬೇರೆಯವ್ರನ್ನ ನೋಡಿ ಹೊಟ್ಟೆ ಕಿಚ್ಚಪಡಬೇಡಿ. ಅವ್ರ ಹತ್ರ ಇದಿದೆ ನಮ್ಮ ಹತ್ರ ಇಲ್ಲ ಅಂತ ಯಾವತ್ತೂ ಅಂದ್ಕೋಬೇಡಿ. ನಿಮ್ಮ ಗುರಿ ಕಡೆ ಪರಿಶ್ರಮ ವಹಿಸಿ ಕೆಲಸ ಮಾಡಿ, ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ನಿಮಗೆ ಹೆಚ್ಚು ನಂಬಿಕೆ ಇರಲಿ. ನನ್ನ ಜೊತೆ ಯಾರೂ ಇಲ್ಲ, ನಂಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ, ನಾನು ತುಂಬ ಅನ್ಲಕ್ಕಿ ಅಂತ ಅಂದ್ಕೊಳೋದು ಬಿಟ್ಟು ನಿಮ್ಮ ಮೇಲೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಟ್ಟು ಇಷ್ಟಪಟ್ಟು ಕೆಲಸ ಮಾಡಿ ನೋಡಿರಿ. ಯಾಕಾಗಲ್ಲ? ಖಂಡಿತ ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗುತ್ತೆ. ನೀವು ಖುಷಿಯಾಗಿರಬೇಕು ಅನಿಸುತ್ತಾ? ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಒಳ್ಳೆಯ ಸ್ನೇಹಿತರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೀವು ಟ್ರಾವೆಲ್ ಲವರ್ಸ್ ಆಗಿದ್ದರೆ ಟ್ರಾವೆಲ್ ಮಾಡಿ, ನಿಮ್ಮ ಮನಸ್ಸನ್ನು ಖುಷಿಯಾಗಿಟ್ಕೊಳ್ಳಿ. ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ, ಪ್ರಾಣಿಗಳನ್ನು ಸಾಕಿ ನೋಡಿ ಎಷ್ಟು ಖುಷಿ ಸಿಗುತ್ತೆ ಅಂತ. ಗಿಡಗಳನ್ನು ಬೆಳೆಸಿ, ಚಿಕ್ಕ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಳ್ಳೊಳ್ಳೆ ರುಚಿಕರವಾದ, ಆರೋಗ್ಯಕರವಾದ ಆಹಾರ ಸೇವಿಸಿ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಚೆನ್ನಾಗಿ ರೆಡಿಯಾಗಿ, ನಿಮ್ಮ ಮನಸ್ಸಿಗೆ ಖುಷಿ ಆಗೋ ಥರ ಏನೇ ವಿಷಯ ಇದ್ದರೂ ನೀವು ಮಾಡಿ ಖುಷಿಯಾಗಿರಿ. ಒಳ್ಳೊಳ್ಳೆ ಸಾಂಗ್ಸ್ ಕೇಳಿ, ಡ್ಯಾನ್ಸ್ ಮಾಡಿ. ನಾವು ದೊಡ್ಡವರು ಡ್ಯಾನ್ಸ್ ಮಾಡಿದ್ರೆ ನಗ್ತಾರೆ, ಅದು ಇದು ಅಂತ ಏನು ಅಂದ್ಕೊಳ್ಬೇಡಿ. ನಿಮಗೆ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟನಾ? ಡ್ಯಾನ್ಸ್ ಮಾಡಿ. ನೀವು ಖುಷಿಯಾಗಿರೋದು ಇಂಪಾರ್ಟೆಂಟ್ ಅಷ್ಟೇ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ. ಚಿಕ್ಕ ವಿಷಯಗಳಿಗೆ ಫ್ಯಾಮಿಲಿ ಜೊತೆ ಮನಸ್ತಾಪ ಯಾವತ್ತೂ ಮಾಡ್ಕೋಬೇಡಿ. ಅವರೇ ಅಲ್ವಾ ನಿಮ್ಮನ್ನು 3 ಹೊತ್ತು ನೋಡ್ಕೊಳ್ಳೋದು. ಏನು ಬೇಕು ಎಲ್ಲನೂ ಮಾಡಿಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು. ಅವ್ರಿಗೆ ಟೈಮ್ ಕೊಟ್ಟು ರೆಸ್ಪೆಕ್ಟಿಂದ ಅವ್ರ ಭಾವನೆಗಳಿಗೆ ಸ್ಪಂದಿಸಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆಗ ನಿಮ್ಮದು ಹ್ಯಾಪಿ ಫ್ಯಾಮಿಲಿ ಆಗಿರುತ್ತೆ. ಆ್ಯಟಿಟ್ಯೂಡ್ ಬಿಟ್ಟು ಎಲ್ಲರ ಜೊತೆನೂ ಒಳ್ಳೆ ಮನಸ್ಸಿಂದ ಮಾತಾಡಿದ್ರೆ ಕೆಲಸ ಮಾಡೋ ಪ್ಲೇಸ್ ಕೂಡ ಯಾವತ್ತೂ ಬೋರ್ ಅನಿಸಲ್ಲ.
ಆಗ ನಿಮ್ಮ ಜೀವನ ಸೂಪರಾಗಿ ಹ್ಯಾಪಿಯಾಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡಿ, ವಾಕ್ ಹೋಗಿ, ಆ ಬೆಳಗ್ಗಿನ ಫ್ರೆಶ್ನೆಸ್ನ ಫೀಲ್ ಮಾಡಿ. ಆಗ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ನೀವೇ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ಡೈಲಿ ಒಂದು 10 ನಿಮಿಷ ಧ್ಯಾನ ಮಾಡಿ, ದಿನ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತಂತ ನೀವೇ ನೋಡಿ. ಸದಾ ನಗುತ್ತಾ, ನಗಿಸುತ್ತಾ, ಸದಾ ಖುಷಿಯಿಂದ ಇರೋಣ. ಎಲ್ರಿಗೂ ಖುಷಿ ಹಂಚುತ್ತಾ ಬದುಕನ್ನು ಸಂಭ್ರಮದಿಂದ ಕಳೆಯೋಣ. ಎಲ್ಲರೊಂದಿಗೆ ಖುಷಿಯಾಗಿರಿ. ಏಕೆ ಅಂದರೆ ನಾಳೆ ನಾವು ಇರ್ತೇವೋ ಇಲ್ವೋ, ನಮ್ಮ ನೆನಪಾದರೂ ಬೇರೆಯವರಿಗೆ ಖುಷಿ ನೀಡಿದ್ರೆ ನಮ್ಮ ಜೀವನ ಸಾರ್ಥಕ. ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸ್ಬೋದು, ಆದರೆ ಸೋಲಿನಲ್ಲೂ ನಗುವವ್ರನ್ನ ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ಎಲ್ಲರೂ ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಿಂದ ಇರಿ, ತುಂಬ ಚೆನ್ನಾಗಿರಿ. ನಿಮ್ಮ ಜೀವನದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಎಲ್ರಿಗೂ ವಿಶ್ವ ಸಂತೋಷದ ದಿನದ ಶುಭಾಶಯಗಳು.